ದರ ಹೆಚ್ಚಳ ವಿಚಾರಕ್ಕೆ ಬಿಜೆಪಿ ನಾಯಕರು ತರಾಟೆಗೆ ತೆಗೆದುಕೊಳ್ತಾ ಇರುವಂತಹ ರೀತಿಗೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಲಿನ ದರ ಏರಿಕೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ಇದಕ್ಕೆ ಭೀಮಾ ನಾಯಕ್ ಕಿಡಿಕಾರಿದ್ದಾರೆ. ಬಿಜೆಪಿ ಇರೋದೇ ವಿರೋಧ ಮಾಡೋದಕ್ಕೆ, ಹೋರಾಟ ಮಾಡ್ಲಿ ಅಂತಾನೆ ಜನ 60 ಸೀಟ್ಗಳನ್ನ ಬಿಜೆಪಿಯವರು ಕೊಟ್ಟಿದ್ದಾರೆ. ಬೀದಿಗಾದ್ರೂ ಇಳಿಲಿ, ರಸ್ತೆಗಾದ್ರೂ ಇಳಿಲಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ಕೇರ್, ಕೆಎಂಎಫ್ ವಿಚಾರವಾಗಿ ರಾಜಕೀಯ ಮಾಡೋದಕ್ಕೆ ಬರಬೇಡಿ ಅಂತ ಕೂಡ ಚಾಟಿ ಬೀಸ್ತಾ ಇದ್ದಾರೆ. 10 ವರ್ಷದಿಂದ ಕೇಂದ್ರ ಎಷ್ಟೆಲ್ಲ ಏರಿಕೆ ಮಾಡಿಲ್ಲ ಅಂತ ಬೇರೆ ಕೌಂಟರ್ ಕ್ವೆಶ್ಚನ್ ಅನ್ನ ಕೇಳಿದ್ದಾರೆ. ಭೀಮಾ ನಾಯಕ್ ವಾಟ್ ಎವರ್ಟಿಸಮ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಮಾಡಿಲ್ವಾ, ನಾವು ಮಾಡಿದ್ರೇನು ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ವಿಪಕ್ಷದವರಿಗೆ ಪ್ರತಿಭಟನೆ ಮಾಡೋದೇ ಒಂದು ಖಯಾಲಿ ಆಗ್ಬಿಟ್ಟಿದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಕೆಎಂಎಫ್ ವಿಚಾರವಾಗಿ ಪೊಲಿಟಿಕ್ಸ್ ಅನ್ನ ತರಬೇಡಿ, ಎಳೆದು ತರಬೇಡಿ, ಹಾಗೂ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ, ಹೀಗಾಗಿ ಇಂಥದೊಂದು ಮೂವ್ ಅನಿವಾರ್ಯ ಅನ್ನೋದನ್ನ ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿ ಹೋರಾಟ ಮಾಡಲೇಬೇಕಲ್ಲ. ಈ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಕೂರಿಸಿದೆ. ಕರ್ನಾಟಕ ರಾಜ್ಯದಲ್ಲಿ 135ರಿಂದ 160 ಸ್ಥಾನಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಬಂದಿದೆ. ಮತ್ತು ವಿರೋಧ ಪಕ್ಷದವರು ಹೋರಾಟ ಮಾಡೋಕ್ಕೆಲ್ಲ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿರೋದು. ರಾಜ್ಯದ ಜನ ಅವರಿಗೆ ಹೋರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾಗಿ ಇಲ್ಲಿ ಹೋರಾಟ ಮಾಡಲಿ. ದರವನ್ನ ಏರಿಕೆ ಮಾಡಿ ಗೊತ್ತಿಲ್ಲದ ಹಾಗೆ ವಿಕೃತ ಸಂತೋಷವನ್ನ ಅನುಭವಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಮಾತನ್ನ ಹೇಳ್ತಾರೆ. ವಿಕೃತ ಸಂತೋಷವನ್ನು ಅನುಭವಿಸ್ತಿರೋದು 10 ವರ್ಷದಿಂದ ಬಿಜೆಪಿ ಅವರು. ಇವತ್ತು ಕೇಂದ್ರದಲ್ಲಿ 10 ವರ್ಷದಿಂದ ಬೆಲೆ ಏರಿಕೆ ಏನೇನಾಗಿದೆ ಅದನ್ನೆಲ್ಲ ಹೇಳಬೇಕಾ? ರಾಜ್ಯ ಜನರಿಗೆ ಗೊತ್ತಿಲ್ಲ. 400 ರೂಪಾಯಿ ಸಿಲಿಂಡರ್ ಇವತ್ತು ಎಷ್ಟಾಗಿದೆ, 40 ರೂಪಾಯಿ ಇದ್ದಿದ್ದು ಡೀಸೆಲ್ ಇವತ್ತು ಏನಾಗಿದೆ, 60 ರೂಪಾಯಿ ಇದ್ದಿದ್ದು ಪೆಟ್ರೋಲ್ ಏನಾಗಿದೆ, 1 ಲೀಟ್ರ್ ಅಡಿಗೆ ಎಣ್ಣೆ ಏನಾಗಿದೆ, 1 ಲೀಟ್ರ್ ತೊಗರಿಬೇಳೆ ರೇಟ್ ಏನಾಗಿದೆ. ಸೊ ಇವೆಲ್ಲ 10 ವರ್ಷದಿಂದ ಈ ರಾಜ್ಯದ ಜನರ, ದೇಶದ ಜನರ ರಕ್ತವನ್ನು ಹರಿದು ಬಿಜೆಪಿ ಅವರು.